ಭಾರತ ಯಾವುದೇ ದಾಳಿಯನ್ನ ನಡೆಸಿಲ್ಲ. ರಾಷ್ಟ್ರಪತಿಗಳನ್ನ ಭೇಟಿಯಾಗಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆಪರೇಷನ್ ಸಿಂಧೂರದ ಬಗ್ಗೆ ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನ ಕೂಡ ಹಂಚಿಕೊಳ್ಳಲಿದ್ದಾರೆ. ಕ್ಯಾಬಿನೆಟ್ ಸಭೆ ಬಳಿಕ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಲಿಕ್ಕಿದ್ದಾರೆ ರಾಷ್ಟ್ರಪತಿಗಳನ್ನ. ದಾಳಿಯ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಲಿಕ್ಕಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯಾಗಲಿಕ್ಕಿದ್ದಾರೆ. ಆಪರೇಷನ್ ಸಿಂಧೂರ ಬಗ್ಗೆ ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನ ಕೂಡ ನೀಡಲಿಕ್ಕಿದ್ದಾರೆ. ಯಾವ ರೀತಿಯಾದಂತಹ ಕಾರ್ಯಾಚರಣೆ ಆಯಿತು ಅನ್ನೋದರ ಕುರಿತು ಕ್ಯಾಬಿನೆಟ್ ಸಭೆ ಆದ ಬಳಿಕ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಮಾಹಿತಿಯನ್ನ ಕೂಡ ನೀಡಲಿಕ್ಕಿದ್ದಾರೆ. ಸಭೆಗಳ ಮೇಲೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ಕೂಡ ಆಗ್ತಾ ಇದೆ. ಹಾಗಾಗಿ ರಾಷ್ಟ್ರಪತಿಗಳನ್ನ ಕೂಡ ಭೇಟಿ ಆಗಬೇಕಾಗಿದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿಯನ್ನ ಕೂಡ ಹಂಚಿಕೊಳ್ಬೇಕಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಯಾವ ರೀತಿಯಾಗಿ ನಮ್ಮ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತು ಅನ್ನೋದರ ಕುರಿತು ಮಾಹಿತಿಯನ್ನ ಕೂಡ ಹಂಚಿಕೊಳ್ಳಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಬಳಿ ಹೋಗಿ ಮಾಹಿತಿಯನ್ನ ಕೂಡ ಹಂಚಿಕೊಳ್ಳಿಕ್ಕಿದ್ದಾರೆ. ಕ್ಯಾಬಿನೆಟ್ ಸಭೆ ಇದೆ, ಆ ಸಭೆ ಆದ ಬಳಿಕ ಮೀಟ್ ಮಾಡಿ ಎಲ್ಲವನ್ನೂ ಕೂಡ ಹಂಚಿಕೊಳ್ಳಿಕ್ಕಿದ್ದಾರೆ. ಎಲ್ಲೆಡೆಯಿಂದನೂ ಕೂಡ ಇದೀಗ ಪ್ರಶಂಸೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಟ್ಟಂತಹ ಹೆಜ್ಜೆ ಅವರಿಗೆ ಇಡೀ ದೇಶವೇ ಕೂಡ ಇದೀಗ ಪ್ರಶಂಸೆಗಳ ಮಹಾಪೂರವನ್ನೇ ಹರಿಸ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರಿಗೂ ಕೂಡ 1 ಇಂಚು ಮಾಹಿತಿಯನ್ನ ಕೂಡ ಬಿಟ್ಕೊಟ್ಟಿರ್ಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವ ರೀತಿಯಾಗಿ ದಾಳಿ ಆಗಬೇಕು, ಯಾವ ರೀತಿಯಾದಂತಹ ಪ್ರತಿದಾಳಿ ಆಗತ್ತೆ, ಅದಕ್ಕೆ ಯಾವ ರೀತಿಯಾಗಿ ನಾವು ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಬೇಕು, ಅದೇ ರೀತಿಯಾಗಿ ಆಪರೇಷನ್ ಸಿಂಧೂರ್ ಅಂತ ಯಾಕೆ ನಾವು ಹೆಸರಿಟ್ವಿ, ಇದೆಲ್ಲವನ್ನ ಕೂಡ ಇದೀಗ ನಮ್ಮ ಜನರು ಕೂಡ ಖುಷಿಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ ತ್ರಿಶಕ್ತಿ ಪವರ್ ಇದು. 3 ಸೇನೆಗಳಿಂದ ಪಾಕ್ ವಿರುದ್ಧ ಅಟ್ಯಾಕ್ ಆಗಿದೆ. ಅಂದ್ರೆ ಪಾಕ್ ಸೇನೆ ಅಥವಾ ಜನರನ್ನ ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಅಟ್ಯಾಕ್ ಮಾಡಿಲ್ಲ. ಉಗ್ರರ ಸಂಹಾರ ಮಾಡುವುದಕ್ಕೆ ಈ ಒಂದು ಅಟ್ಯಾಕ್ ಆಗಿರುವಂತದ್ದು. ಭೂಸೇನೆ, ವಾಯುಸೇನೆ, ನೌಕಾ ಸೇನೆಯಿಂದ ದಾಳಿ ಆಗಿದೆ. ಪಾಕಿಸ್ತಾನದ 9 ಕಡೆಗಳಲ್ಲಿ ಭಾರತ ಏರ್ ಸ್ಟ್ರೈಕ್ ಮಾಡಿದೆ. ಆಪರೇಷನ್ ಸಿಂಧೂರ್ ಅನ್ನ ಸಕ್ಸಸ್ ಮಾಡಿದೆ. ಏರ್ ಸ್ಟ್ರೈಕ್ ಮುಗಿಸಿ ಎಲ್ಲ ಯುದ್ಧ ವಿಮಾನಗಳು ಭಾರತ ಪ್ರವೇಶವನ್ನ ಕೂಡ ಮಾಡಿದೆ. ಬಾಲಾಕೋಟ್ ಏರ್ ಸ್ಟ್ರೈಕ್ ಆದಾಗ ನಮ್ಮ ಮೇಲೆ ಸ್ಟ್ರೈಕ್ ಆಗಿಲ್ಲ ಅಂತ ಹೇಳಿ ಪಾಕಿಸ್ತಾನ ಹೇಳ್ಕೊಂಡಿತ್ತು, ಬಡಾಯಿ ಕೊಚ್ಕೊಂಡಿತ್ತು. ಆದ್ರೆ ಇವತ್ತಿನ ಮಧ್ಯರಾತ್ರಿ ಅಂದ್ರೆ 1 ಗಂಟೆ 44 ನಿಮಿಷಕ್ಕೆ ಏನ್ ದಾಳಿ ಆಯ್ತಲ್ಲ, ಅದನ್ನ ಸ್ವತಃ ಪಾಕಿಸ್ತಾನ ಒಪ್ಕೊಂಡಿದೆ. ಹೌದು, ದಾಳಿ ಆಯ್ತು ನಮ್ಮ ಮೇಲೆ ಅಂತ ಹೇಳಿ. ಏರ್ ಸ್ಟ್ರೈಕ್ ಮುಗಿಸಿ ಎಲ್ಲ ಯುದ್ಧ ವಿಮಾನಗಳು ಭಾರತ ಪ್ರವೇಶವನ್ನ ಕೂಡ ಮಾಡಿವೆ. ಯಾವುದೇ ರೀತಿಯಾದಂತಹ ತೊಂದರೆಗಳಾಗಿಲ್ಲ. ದಾಳಿಯಾದಂತಹ ಸಂದರ್ಭದಲ್ಲಿ ಬಾರ್ಡರ್ ಅನ್ನು ಕೂಡ ಟಚ್ ಮಾಡಿಲ್ಲ. ಸಕ್ಸಸ್ ಅನ್ನ ಕಂಡಿದೆ. ನೋಡಿ, ನಿಜಕ್ಕೂ ಇದು ಭಾರತೀಯರ ಪಾಲಿಗೆ ಖುಷಿ ಪಡುವಂತಹ ವಿಚಾರ. ಏಪ್ರಿಲ್ 22 ನಮ್ಮ ಭಾರತೀಯರ ಪಾಲಿಗೆ ಕರಾಳ ದಿನ ಆಗಿತ್ತು. ಭೂಲೋಕದ ಸ್ವರ್ಗ ಪಹಲ್ಗಾಮ್ನ ಬೈಸರನ್ನಲ್ಲಿ ಅಮಾಯಕ ಹಿಂದೂಗಳ ಮೇಲೆ ಪಾಕಿಸ್ತಾನ ಬೆಂಬಲಿತ ಉಗ್ರರು ಪೈಶಾಚಿಕ ದಾಳಿಯನ್ನ ನಡೆಸಿ